ವೀಕ್ಷಕರೇ, ಇತ್ತೀಚೆಗೆ ಆನಂದ್ ಗುರೂಜಿಯವರು ದಿವ್ಯಾ ವಸಂತ ಅವರ ಮೇಲೆ ಆರೋಪವನ್ನು ಮಾಡಿದ್ದು ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ. ನನಗೆ ಮೋಸವಾಗಿದೆ, ನನ್ನ ವಿಡಿಯೋ ಅವರ ಬಳಿ ಇದೆ ಅಂತ ಹೇಳಿ ನನಗೆ ಹೆದರಿಸುತ್ತಿದ್ದಾರೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ನನ್ನಿಂದ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂತ ಆನಂದ್ ಗುರೂಜಿಯವರು ಆರೋಪವನ್ನು ಮಾಡಿದ್ದರು. ಅಷ್ಟೇ ಮಾತ್ರವಲ್ಲ, ಜ್ಯೋತಿಷಿಯಾಗಿರುವ ಆನಂದ್ ಗುರೂಜಿಯವರು ನಿರೂಪಕಿಯಾಗಿರುವ ದಿವ್ಯಾ ವಸಂತ್ ಮತ್ತು ಕೃಷ್ಣಮೂರ್ತಿ ಅನ್ನುವವರ ಮೇಲೆ ಪೊಲೀಸರಿಗೆ ದೂರು ಕೂಡ ನೀಡಿದ್ದರು. ಇನ್ನು ಪೊಲೀಸರಿಗೆ ದೂರು ನೀಡಿರುವ ಆನಂದ್ ಗುರೂಜಿ ಅವರು, ನಿಮ್ಮ ಸಿಡಿ ನನ್ನ ಬಳಿಯಲ್ಲಿ ಇದೆ. ನಿರೂಪಕಿ ದಿವ್ಯಾ ವಸಂತ್ ಮತ್ತು ಕೃಷ್ಣಮೂರ್ತಿ ಅನ್ನುವವರ ಮೇಲೆ FIR ದಾಖಲು ಮಾಡಿರುವ ಆನಂದ್ ಗುರೂಜಿ ಅವರು ಹಲವು ಬಗೆಯ ಆರೋಪಗಳನ್ನು ಮಾಡಿದ್ದಾರೆ. ದಿವ್ಯಾ ವಸಂತ್ ಮತ್ತು ಕೃಷ್ಣಮೂರ್ತಿ ಅನ್ನುವವರು ಆನಂದ್ ಗುರೂಜಿಯವರ ಬಳಿ, ನಿಮ್ಮ ವಿಡಿಯೋ ನನ್ನ ಬಳಿಯಲ್ಲಿ ಇದೆ, ಡೀಲ್ ಮಾಡಿಕೊಂಡ್ರೆ ಮಾತ್ರ ಆ ವಿಡಿಯೋವನ್ನು ಡಿಲೀಟ್ ಮಾಡುತ್ತೇವೆ, ಅದೇ ರೀತಿಯಲ್ಲಿ ನಿಮ್ಮ ಆಶ್ರಮ ಇರುವುದು ಸರ್ಕಾರಿ ಜಾಗದಲ್ಲಿ, ಈ ರೀತಿಯಾಗಿ ಹಲವು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರಂತೆ. ಆನಂದ್ ಗುರೂಜಿಯವರು ಪೊಲೀಸರಿಗೆ ದೂರು ನೀಡಿದ ಬೆನ್ನಲ್ಲೇ ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದ ದಿವ್ಯಾ ವಸಂತ್ ಅವರು, ಆನಂದ್ ಗುರೂಜಿಯವರು ಮಾಡಿದ ಎಲ್ಲ ಆರೋಪಗಳು ಸುಳ್ಳು ಅಂತ ಹೇಳುತ್ತಿದ್ದಾರೆ. ದಿವ್ಯಾ ವಸಂತ್ ಅವರು ಮಾಧ್ಯಮದ ಮುಂದೆ ಬಂದ ಬೆನ್ನಲ್ಲೇ ಈಗ ಆನಂದ್ ಗುರೂಜಿಯವರು ಕೂಡ ಮಾಧ್ಯಮದ ಮುಂದೆ ಬಂದು ಕೆಲವು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮಾಧ್ಯಮದ ಮುಂದೆ ಮಾತನಾಡಿದ ಆನಂದ್ ಗುರೂಜಿಯವರು, ನೀವು ನಮ್ಮ ಹೆಸರನ್ನು ಬಳಸಿಕೊಂಡು ದುಡ್ಡು ಮಾಡುವುದಾದರೆ ಒಳ್ಳೆಯ ಕಾರ್ಯಗಳಿಗೆ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಕೆಲವು ಯೂಟ್ಯೂಬರ್ಗಳು ತನ್ನ ಬಗ್ಗೆ ಇಲ್ಲಸಲ್ಲದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ. ಧರ್ಮದ ಗುರುವನ್ನು ಬಿಡದೆ ಈ ರೀತಿಯಾಗಿ ಮಾಡುವುದು ಎಷ್ಟು ಸರಿ? ಅಪ್ಪ ಅಮ್ಮನನ್ನು ಕೂಡ ಅವರು ಬಿಡುವುದಿಲ್ಲ. ನನ್ನ ಹೆಸರನ್ನು ಹೇಳಿಕೊಂಡು ದುಡ್ಡು ಮಾಡುವುದಾದರೆ ಒಳ್ಳೆಯ ಕೆಲಸಕ್ಕೆ ಮಾಡಿ ಅಂತ ಹೇಳಿದ್ದಾರೆ ಆನಂದ್ ಗುರೂಜಿಯವರು. ಅದೇ ರೀತಿಯಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ ಆನಂದ್ ಗುರೂಜಿಯವರು, ಕೃಷ್ಣಮೂರ್ತಿ ಅನ್ನುವ ವ್ಯಕ್ತಿ ನನ್ನ ಬಗ್ಗೆ ಇಲ್ಲಸಲ್ಲದ ವಿಡಿಯೋಗಳನ್ನು ಮಾಡಿ ಅಪ್ಲೋಡನ್ನು ಮಾಡಿದ್ದಾನೆ. ಅವರ ಜೊತೆ ದಿವ್ಯಾ ವಸಂತ ಅನ್ನುವ ಹೆಣ್ಣು ಮಗಳು ಕೂಡ ಇದ್ದಾಳೆ. ಅವಳು ಒಬ್ಬಳು ಸಭ್ಯಸ್ಥೆ ಮತ್ತು ರಾಜ್ಯದಲ್ಲಿ ಗೌರವಾನ್ವಿತ ವ್ಯಕ್ತಿ. ಹೆಣ್ಣು ಅಂದರೆ ಈಕೆಯನ್ನು ನೋಡಬೇಕು, ಅವಳಲ್ಲಿರುವ ಗುಣ ಬೇರೆ ಮನೆಯ ಹೆಣ್ಣು ಮಕ್ಕಳಿಗೆ ಬಂದು ಬಿಟ್ಟರೆ ಏನಾಗುತ್ತದೆ ಅಂತ ನಾನು ಹೇಳುವುದಿಲ್ಲ ಅಂತ ಆನಂದ್ ಗುರೂಜಿಯವರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಆನಂದ್ ಗುರೂಜಿ ಒಬ್ಬ ಗಂಡಸಾಗಿದ್ರೆ ಅಂತ ದಿವ್ಯಾ ವಸಂತ ಅವರು ಕೇಳುತ್ತಾರೆ. ನನಗೂ ಅವಳ ವಯಸ್ಸಿನ ಮಗಳಿದ್ದಾಳೆ, ಈ ಥರ ಮಾತನಾಡಿದರೆ ಅವಳ ಗಂಡ ಹೇಗೆ ಸಹಿಸಿಕೊಳ್ಳಬೇಕು? ಯಾರಾದರೂ ನನ್ನ ಬಗ್ಗೆ ಸ್ಕ್ರಿಪ್ಟ್ ಬರೆದು ಕೊಟ್ಟರೆ ಅದಕ್ಕೆ ಸಾಕ್ಷಿ ಏನು ಅಂತ ಕೇಳದೆ ನ್ಯೂಸ್ ಓದುವ ದಿವ್ಯಾ ವಸಂತ ಅವರಿಗೆ ನಾನು ಏನು ಹೇಳಬೇಕು ಅಂತ ಆನಂದ್ ಗುರೂಜಿ ಅವರು ಮಾಧ್ಯಮದ ಮುಂದೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ನಿರೂಪಕಿಯಾಗಿರುವ ದಿವ್ಯಾ ವಸಂತ ಅವರು ಲಕ್ಷಾಂತರ ಜನರು ಪ್ರಸಾದ ಸ್ವೀಕಾರ ಮಾಡುವ ಜಾಗವನ್ನ ಸರ್ಕಾರಿ ಜಾಗ ಅಂತ ಹೇಳುತ್ತಾರೆ. ಇದಕ್ಕೆ ನಾನು ಏನು ಹೇಳಬೇಕು? ನಾನು ನನ್ನ ಸ್ವಂತ ಜಾಗದಲ್ಲಿ ಆಶ್ರಮವನ್ನು ಮಾಡಿದ್ದೇನೆ. ಇಂಥ ನೀಚ ಕೆಲಸವನ್ನ ಮಾಡುವ ಬದಲು ಬೇರೆಯವರ ಮನೆ ಬಚ್ಚಲು ಬಾಚಿದ್ರೆ ತಪ್ಪಲ್ಲ ಅಂತ ಹೇಳಿದ್ದಾರೆ ಆನಂದ್ ಗುರೂಜಿಯವರು. ಅದೇ ರೀತಿಯಲ್ಲಿ ಕೃಷ್ಣಮೂರ್ತಿ ಎನ್ನುವವರ ಬಳಿ ಏನೇ ದಾಖಲೆಗಳು ಇದ್ದರೂ ಕೂಡ ಅದನ್ನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ತಂದುಕೊಡಿ. ಕಾನೂನಿನ ಇಂಜೆಕ್ಷನ್ ಆರ್ಡರನ್ನು ಉಲ್ಲಂಘನೆ ಮಾಡಿ ಕೃಷ್ಣಮೂರ್ತಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದರೆ ಅವರು ಕಾನೂನಿಗೆ ಬೆಲೆ ಕೊಡಲ್ಲ ಅಂತ ಅರ್ಥ. ಆ ವ್ಯಕ್ತಿ ನಾನು ಬಿಯರ್ ಕುಡಿಯುತ್ತೇನೆ ಅಂತ ಹೇಳಿದ್ದಾರೆ. ಆ ವ್ಯಕ್ತಿಯ ಪರಿಚಯ ನನಗೂ ಕೂಡ ಇದೆ. ಅಷ್ಟೇ ಮಾತ್ರವಲ್ಲ, ಅವನಿಗೂ ಮತ್ತು ನನಗೂ ತುಂಬ ವಯಸ್ಸಿನ ಅಂತರ ಕೂಡ ಇದೆ. ನಾನು ಬಾರ್ನಲ್ಲಿ ಬಿಯರ್ ಕುಡಿಯುವಾಗ ಆ ಹುಡುಗ ಅಲ್ಲಿಗೆ ಬಂದಿದ್ನಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆನಂದ್ ಗುರೂಜಿಯವರು. 9 ವರ್ಷಗಳ ಹಿಂದೆ ತಮಿಳುನಾಡಿನ ಗಂಡ ಹೆಂಡತಿಯ ಸಿಡಿಯನ್ನ ನನ್ನ ಸಿಡಿ ಅಂತ ಹೇಳಿದ್ದರು. ಇದರ ಕುರಿತಾಗಿ ನಾನು ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರಿದ್ದೆ. ಅಷ್ಟೇ ಮಾತ್ರವಲ್ಲ, ಆ ಕೇಸ್ 7 ರಿಂದ 8 ವರ್ಷ ಕೋರ್ಟಿನಲ್ಲಿ ಕೂಡ ಇತ್ತು. ಈಗ ಆ ವಿಷಯವನ್ನ ಇಟ್ಟುಕೊಂಡು ಕೃಷ್ಣಮೂರ್ತಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಆನಂದ್ ಗುರೂಜಿಯವರು. ಸದ್ಯ ಆನಂದ್ ಗುರೂಜಿಯವರು ಮಾಧ್ಯಮದ ಮುಂದೆ ಹೇಳಿರುವ ಈ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ.